ಪ್ರಿಯ ವೀಕ್ಷಕರೇ, ಕಲಿಯನ್ ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಟ ದರ್ಶನ್ನನ್ನು ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ಗೆ ಕಮಾನು ಎತ್ತಲಾಗಿದೆ. ಕಮಾನು ಅಂದರೆ ಪೊಲೀಸ್ ಪರಿಭಾಷೆಯಲ್ಲಿ ಒಂದು ಜೈಲಿನಿಂದ ಒಂದು ಜೈಲಿಗೆ ಶಿಫ್ಟ್ ಆಗೋದನ್ನು ಕಮಾನ್ ಅಂತಾರೆ. ಈ ಕಮಾನ್ ಅಂದರೆ ಶಿಕ್ಷೆ, ಇದರ ಅರ್ಥ. ದರ್ಶನ್ನನ್ನು ಬೆಂಗಳೂರು ಕಾರಾಗೃಹದಿಂದ ಬೆಳಗಿನ ಜಾವ 4:10ಕ್ಕೆ ಬೊಲೊರೋ ಮತ್ತು 2 TT ವಾಹನಗಳ ಮುಖಾಂತರ ತುಮಕೂರು, ಚಳ್ಳಕೆರೆ ಈ ಮಾರ್ಗವಾಗಿ ಹೋಗದೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಅನಂತಪುರ ಮುಖಾಂತರ ಬಳ್ಳಾರಿಯನ್ನು ಬೆಳಗ್ಗೆ 10:10 ಭದ್ರತಾ ವಾಹನಗಳೊಂದಿಗೆ ಬಳ್ಳಾರಿ ಜೈಲಿನೊಳಗೆ ಸೇರಿಸಲಾಗಿದೆ. ಅನಂತಪುರ ಮೂಲಕ ಬಳ್ಳಾರಿ ಜೈಲು ತಲುಪಿದ ಕಾರಣ ಅಭಿಮಾನಿಗಳು ಬರುತ್ತಾರೆಂದು ತುಮಕೂರು ಮುಖಾಂತರ ಬರಲಿಲ್ಲ. ಬಳ್ಳಾರಿ ರಸ್ತೆ ಮುಖಾಂತರ ಚಿಕ್ಕಬಳ್ಳಾಪುರ, ಅನಂತಪುರ, ಹಿಂದೂಪುರ ಮುಖಾಂತರವಾಗಿ ಬಳ್ಳಾರಿ ಜೈಲು ತಲುಪಿದರು. ದರ್ಶನ್ನನ್ನು ಬೊಲೊರೋ ವಾಹನದಲ್ಲಿ ಕೂಡಿಸಿಕೊಂಡು ಅವರು ಕುಳಿತಿರುವ ಕಿಟಕಿಗೆ ಕರ್ಟನ್ ಹಾಕಲಾಗಿತ್ತು. ಕಾರಣವೆಂದರೆ ಒಳಗಡೆ ಕುಳಿತಿರುವ ವ್ಯಕ್ತಿ ಯಾರೆಂದು ಹೊರಗಿನ ಜನಕ್ಕೆ ತಿಳಿಯಬಾರದೆಂದು ಮತ್ತು ಭದ್ರತೆಗಾಗಿ. ಕಪ್ಪು ಟೀ ಶರ್ಟ್ ಧರಿಸಿದ್ದ ಪೂಮಾ ಟೀ ಶರ್ಟ್ ವಿಶೇಷವಾಗಿತ್ತು. ಅದರ ಮೇಲೆ 4 ಪ್ರಮುಖ ಸಂದೇಶ ಬರೆದಿದ್ದು ಸಾರ್ವಜನಿಕರಲ್ಲಿ ಚರ್ಚೆ ಉಂಟು ಮಾಡಿತ್ತು. ದರ್ಶನ್ ಟೀ ಶರ್ಟ್ ಮೇಲೆ ಜಸ್ಟಿಸ್ ಅಂದರೆ ನ್ಯಾಯ, ಡಿಗ್ನಿಟಿ ಘನತೆ, ಈಕ್ವಾಲಿಟಿ ಸಮಾನತೆ, ಪೀಸ್ ಶಾಂತಿ ಎಂಬ 4 ಪದಗಳ ಸಂದೇಶವಿತ್ತು. ಬಹುಶಃ ಈ ಸಂದೇಶಗಳು ಅಭಿಮಾನಿಗಳಿಗೆ ಅಂತಲೇ ತಿಳಿಸಿರಬೇಕು. ಅಂದರೆ ಶಾಂತಿಯಿಂದ ಇರಲಿ ಅಂತ. ಶಾಂತಿ ಶಾಂತಿ ಓಂ ಶಾಂತಿ. ಬೆಳಗ್ಗೆ 10:10 ಬಳ್ಳಾರಿ ಜೈಲು ತಲುಪಿದ ತಕ್ಷಣ ದರ್ಶನ್ ಮುಖದಲ್ಲಿ ಒಂದು ರೀತಿಯ ಕರಾಳ ಛಾಯೆ ಉಂಟಾಯಿತು. ಇನ್ನು ಮುಂದೆ ದರ್ಶನನ್ನು ಭೇಟಿ ಮಾಡಲಿಕ್ಕೆ ಅಂತ ಹೋಗುವವರು ಸ್ವಂತ ಕುಟುಂಬದವರು ಮಾತ್ರ ಮತ್ತು ವಕೀಲರಿಗೆ ಈ ವಾರ ಪೂರ್ತಿ ಯಾವಾಗ ಬೇಕಾದರೂ ಅವ್ರನ್ನ ಭೇಟಿ ಮಾಡಿ ವಿಷಯ ಚರ್ಚೆ ಮಾಡಬಹುದು. ಮತ್ತು ವಾರದ ನಂತರ ವಾರದಲ್ಲಿ 1 ದಿನ ಆರೋಪಿಯನ್ನು ಭೇಟಿ ಮಾಡತಕ್ಕದ್ದು ಎಂದು ಬಳ್ಳಾರಿನ ಮ್ಯಾನ್ಯುವಲ್ ಪ್ರಕಾರ ತಿಳಿಸಲಾಗಿದೆ ಸಂಬಂಧಪಟ್ಟವರಿಗೆ. ಬಳ್ಳಾರಿ ಜೈಲು ತಲುಪಿದ ನಂತರ ಕುರುವ ಆ ದಿನ ಸಂಪೂರ್ಣ ಬೇಸರದಲ್ಲಿದ್ದರು ದರ್ಶನ್ ಅವರು. ಮಧ್ಯಾಹ್ನ ಊಟ ಮಾಡೋಕ್ಕೂ ಬೇಜಾರಾಗಿತ್ತು ಅವರಿಗೆ. ಸಂಜೆ ದೇವರ ಸ್ತೋತ್ರವನ್ನು ಪಠಿಸಿದ್ದಾರೆ. ರಾತ್ರಿ ಅನ್ನ, ಕಾಳು, ಸಾರು, ಮುದ್ದೆ, ಚಪಾತಿ, ಮಜ್ಜಿಗೆ ಸೇವಿಸಿದರು. ಕೂಲಿಂಗ್ ಗ್ಲಾಸ್ಗೆ ಆಕ್ಷೇಪ. ಬೆಂಗಳೂರು ಪೊಲೀಸರು ಕೊಲೆ ಆರೋಪಿ ದರ್ಶನ್ನನ್ನು ಬಳ್ಳಾರಿ ಜೈಲಿಗೆ ಕರೆದುಕೊಳ್ಳುವ ವೇಳೆಗೆ ಅವರಿಗೆ ಕೂಲಿಂಗ್ ಗ್ಲಾಸ್ ಧರಿಸಲು ಅವಕಾಶ ಮಾಡಿಕೊಟ್ರು. ಈ ಕರ್ತವ್ಯ ನಿರ್ಲಕ್ಷ್ಯ ಆರೋಪ ಪೊಲೀಸರ ಮೇಲೆ ಬಂದಿದೆ. ಈ ಪೊಲೀಸರು ಮಾಡುವ ಎಡವಟ್ಟು ಯಾವ ರೀತಿ ಇರುತ್ತೆ ಅಂದರೆ, ಅಪರಾಧಿನ ಸದ್ಯಕ್ಕೆ ದರ್ಶನ್ ಆರೋಪಿ ಸ್ಥಾನದಲ್ಲಿದ್ದಾರೆ, ಆದರೆ ನಿಜವಾಗ್ಲೂ ಅಪರಾಧಿಯನ್ನಾಗಿ ಮಾಡ್ತಿದ್ದಾರೆ. ದರ್ಶನ್ ಕೇಳಿದ್ರ ಏನಾದರೂ ನಂಗೆ ಜರ್ಕಿನ್ ಕೊಡಿ, ಕೂಲಿಂಗ್ ಗ್ಲಾಸ್ ಕೊಡಿ ಅಂತ. ಕೊಡೋದು ಇವರೇ, ಕೊನೆಗೆ ಸಾರ್ವಜನಿಕರು ಉಗಿಸೋದು ಇವರೇ. ಎಂಥ ಮಹಾನ್ ಪೊಲೀಸರು ಅಲ್ವೇ. ಆಗಲೇ ಬೆಂಗಳೂರು ಜೈಲಲ್ಲಿ 75,000 ಚಪ್ಪಲಿ, 40,000 ಚಪ್ಪಲಿ, 75,000 ಶೂ, 40,000 ಚಪ್ಪಲ್, 20,000 ಚಪ್ಪಲ್. ರೌಡಿ ನಾಗ ಮತ್ತು ರೌಡಿ ಕುಳ್ಳಸೀನ ದರ್ಶನ್ಗೆ ಕೊಟ್ಟಿರೋದ್ರಿಂದ ಒಂದು ಅಡಿಷನಲ್ ಕೇಸ್ ಫೈಲ್ ಮಾಡಿದ್ರು. ಈಗ ಮತ್ತೊಮ್ಮೆ ಪುನಃ ಪೊಲೀಸರೇ ಒಂದು ಎಕ್ಸ್ಟ್ರಾ ಕೇಸ್ ರಿಜಿಸ್ಟರ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ.
ದರ್ಶನ್ ಅವರೇ, ಈಗಲೂ ನೀವು ಎಚ್ಚರ ವಹಿಸಿ. ಎಚ್ಚರ ತಪ್ಪಿದರೆ ಮತ್ತೆ 3-4 ಕೇಸ್ ಫೈಲ್ ಮಾಡಿಸ್ತಾರೆ. ಜೈಲಿನ ಒಳಗೆ ಕಾಲಿಡುತ್ತಲೇ ದರ್ಶನ್ಗೆ ಮನಸ್ಸು ವಿಲವಿಲ ಒದ್ದಾಡಿತು. ಎಂಟ್ರಿ ಆದ ಕೂಡಲೇ ಒಂದು ರಿಜಿಸ್ಟ್ರೇಷನ್ ಮಾಡ್ತಾರೆ, ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಮತ್ತು ಬ್ರಾಂಡೆಡ್ ಕಪ್ಪು ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಗಾಗಲ್ ಧರಿಸಿದ ದರ್ಶನ್ ತಂದಿದ್ದ 2 ಬ್ಯಾಗುಗಳನ್ನು ಪರಿಶೀಲನೆ ಮಾಡಲಾಯಿತು. ರಿಜಿಸ್ಟರ್ ಬುಕ್ಕಲ್ಲಿ ವಿಚಾರಣಾಧೀನ ಕೈದಿಯ ಹೆಸರು ಮತ್ತು ಸ್ವಂತ ಊರು, ಯಾವ ಪ್ರಕರಣದಲ್ಲಿ ಜೈಲಿಗೆ ಬಂದಿದ್ದಾರೆ ಮತ್ತು ಬಳ್ಳಾರಿ ಜೈಲಿಗೆ ಕರೆತರಲು ಏನೇನು ಕಾರಣ ಎಂಬ ವಿವರವನ್ನು ನಮೂದಿಸಲಾಯಿತು. ದರ್ಶನ್ ಕೈಯಲ್ಲಿದ್ದ ಬ್ರಾಸ್ಲೈಟ್, ಕೊರಳಲ್ಲಿದ್ದ ಸರ ಜೈಲು ನಿಯಮದ ಪ್ರಕಾರ ತೆಗೆಯಲಾಯಿತು. ಬಳಿಕ ಇವರಿಗೆ ಕೈದಿ ನಂಬರ್ 511, ನೆನಪಿಡಿ ಪ್ರಿಯ ವೀಕ್ಷಕರೇ, ಇವರ ಬಟ್ಟೆ ಕೈದಿ ಬಟ್ಟೆ ಸಂಖ್ಯೆ 511, ಮತ್ತು ಈ ಸೆಲ್ನಲ್ಲಿ ತೆಲುಗು ಚಿತ್ರನಟಿ ಪೂಜಾ ಗಾಂಧಿ ಅವರು ಹಿಂದೊಮ್ಮೆ ಅಭಿನಯಿಸಿದ ಊತಾಹಿ ಸಿನಿಮಾದ ಶೂಟಿಂಗ್ ಮಾಡಲಾಗಿತ್ತು, ಮತ್ತು ಚೌಕಾ ಸಿನಿಮಾವನ್ನು ಸಹ ಇದೇ ಜೈಲಿನಲ್ಲಿ, ಇದೇ ಸೆಲ್ನಲ್ಲಿ ಮಾಡಲಾಗಿತ್ತು. ದರ್ಶನ್ ಈಗ ಇರುವ ಸೆಲ್ಲು ಭಯಾನಕ ಒಂದು ಸೆಲ್. 30 ದಶಕಗಳ ಹಿಂದೆ ಪಂಜಾಬ್ ಮುಖ್ಯಮಂತ್ರಿಯನ್ನು ಹತ್ಯೆ ಮಾಡಿದ್ದ ಉಗ್ರಗಾಮಿಗಳನ್ನು ಇಟ್ಟಿದ್ದ ಸೆಲ್ ಆಗಿದೆ ಇದು, ನೆನಪಿಡಿ ವೀಕ್ಷಕರೇ. ದರ್ಶನ್ ಅವರ ಸೆಲ್ಲಿಗೆ ಒಳಕ್ಕೆ ಹೋಗಲು 3 ಗೇಟ್ ಇದೆ. ದರ್ಶನ್ ಸೆಕ್ಯೂರಿಟಿಗಾಗಿ 2 ವಾಚ್ ಗಾರ್ಡ್, ಒಬ್ಬ ಎಎಸ್ಐಯನ್ನು ನಿಯೋಜಿಸಲಾಗಿದೆ. ಮತ್ತು ದರ್ಶನ್ ಯಾವುದೇ ಸಂದರ್ಭದಲ್ಲೂ ಇತರ ಕೈದಿಗಳನ್ನು ಭೇಟಿ ಮಾಡುವಂತಿಲ್ಲ, ಮಾತನಾಡುವಂತಿಲ್ಲ. ಮತ್ತು ದರ್ಶನ್ ಇರುವ ಒಂದು ಬ್ಯಾರಕ್ ಅಂದರೆ 15 ಸೆಲ್ಗಳಲ್ಲಿ ಮಂಗಳೂರು, ಹಾಸನ, ಶಿವಮೊಗ್ಗ, ಬೆಂಗಳೂರಿನಲ್ಲಿ ವಿವಿಧ ರೀತಿಯ ನಾನಾ ರೀತಿಯ ಅಪರಾಧ ಚಟುವಟಿಕೆ ಮಾಡಿ ಬಂದಿಯಾಗಿರುವ ಅಪರಾಧಿಗಳು ಇದ್ದಾರೆ 11 ಜನ. ಬೆಂಗಳೂರು ಜೈಲಿನಲ್ಲಿ ಅವಾಂತರ ಮಾಡಿಕೊಂಡ ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿಗಳನ್ನು ಕಮಾನು ಎತ್ತಲಾಗಿದೆ. ಇದರಲ್ಲಿ ಪವನ್ ರಾಘವೇಂದ್ರ ನಂದೀಶ್ ಮೈಸೂರು ಜೈಲಿಗೆ, ಜಗದೀಶ್ ಶಿವಮೊಗ್ಗ ಜೈಲಿಗೆ, ಧನರಾಜ್ ಧಾರವಾಡ, ವಿನಯ್ ವಿಜಯಪುರ, ನಾಗರಾಜ್ ಕಲಬುರಗಿ, ಲಕ್ಷ್ಮಣ ಶಿವಮೊಗ್ಗ, ಪ್ರದೂಷ್ ಬೆಳಗಾವಿ ಜೈಲಿಗೆ ಕಮಾನು ಎತ್ತಲಾಗಿದೆ. ಇಷ್ಟೆಲ್ಲ ಕಾರಣದಿಂದ ಬಹುಶಃ ದರ್ಶನ್ಗೆ ಜೈಲುವಾಸ ಫಿಕ್ಸ್. ಅಂದರೆ ಇವರಿಗೆ 6ರಿಂದ 9 ತಿಂಗಳು ಬೇಲ್ ಸಿಗುವುದು ಬಹುತೇಕ ಅನುಮಾನವಾಗಿದೆ. ಯಾಕೆಂದರೆ ಬೆಂಗಳೂರು ಜೈಲಿನಲ್ಲಿ ಮಾಡಿರುವ ಇವರು ಅಪಾಪಿ ಮತ್ತು ನ್ಯಾಯಾಲಯ ಆದೇಶವನ್ನು ಕುಚೋದ್ಯ ಮಾಡಿರುವುದಕ್ಕೆ ಬಹುಶಃ ಇವರಿಗೆ ಬೇಲ್ ಮುಂದಿನ ದಿನಗಳಲ್ಲಿ ಸಿಗುವ ನಿರೀಕ್ಷೆ ಕಠಿಣವಾಗಿದೆ. ಯಾಕೆಂದರೆ ಮಾತೆತ್ತಿದ್ರೆ ಇವ್ರ ಮುಖಾಂತರ ಅವ್ರ ಮುಖಾಂತರ ಅರ್ಜಿ ಹಾಕೋದು ಹೈಕೋರ್ಟ್ಗೆ, ಸೆಕ್ಷನ್ ಕೋರ್ಟ್ಗೆ, ಊಟ ಸರಿ ಇಲ್ಲ, ಆರೋಗ್ಯ ಕೆಡ್ತಾ ಇದೆ, ಹಂಗಿದೆ ಹಿಂಗಿದೆ ಅಂತ ಮಾಡೋಕ್ಕೆ ಹೋಗ್ತಿದ್ರು. ಆರೋಗ್ಯ ಕರೆಕ್ಟಾಗಿದ್ದರೂ ನ್ಯಾಯಾಲಯದ ಆದೇಶವನ್ನು ಕಡೆಗಣಿಸಬೇಕು ಅಂದರೆ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದರು. ಮತ್ತೆ ಪುನಃ ದರ್ಶನ್ನು ಬಳ್ಳಾರಿ ಜೈಲಿನಲ್ಲಿ ಇದೇ ರೀತಿ ವರ್ತನೆ ತೋರಿದರೆ ಮಾನ್ಯ ಘನ ನ್ಯಾಯಾಲಯವು ಬೇಲೇ ಸಿಗದಂತೆ ಮಾಡುತ್ತದೆ. ಈಗಲೂ ಅವಕಾಶವಿದೆ. ಪ್ರಿಯ ವೀಕ್ಷಕರೇ, ಕಲಿ ಆ್ಯಂಡ್ ಕಲ್ಕಿ ಯೂಟ್ಯೂಬ್ ಚಾನಲ್ನನ್ನು ವೀಕ್ಷಿಸೋದಕ್ಕೆ ತುಂಬ ಧನ್ಯವಾದಗಳು.
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಲಿ ಮತ್ತು ಕಲ್ಕಿಯನ್ನು ಬೆಳೆಸಿ.